24,77,000 ಖರ್ಚು ಮಾಡಿ ನಿರ್ಮಾಣ ಮಾಡಿದಂತಹ 5 ಚೆಕ್ ಡ್ಯಾಂಗಳ ಕಳಪೆ ಕಾಮಗಾರಿ ನಿಯಮಗಳನ್ನ ಗಾಳಿಗೆ ತೂರಿ 5 ಚೆಕ್ ಡ್ಯಾಂಗಳನ್ನ ಕಳಪೆ ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿದಂತಹ ಹೆಗ್ಗಳಿಕೆ ಯಳಂದೂರು ಕೃಷಿ ಇಲಾಖೆಗೆ ಸಲ್ಲತಕ್ಕಂಥದ್ದು. ತಪ್ಪಿತಸ್ಥರು ಅಂತ ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಪ್ರೂವ್ ಆಗಿದೆ. ನೇರ ಆರೋಪಿ ಕಳೆದ 24 ವರ್ಷಗಳಿಂದ ಗೂಟ ಹೊಡ್ಕೊಂಡು ಕೂತಿರುವಂತಹ ವೆಂಕಟರಂಗಶೆಟ್ಟಿ. ನಾವೇನ್ ಹೇಳಿಕೊಟ್ಟಿದ್ದೀವಿ ಅನ್ನೋದಾದ್ರೆ, ಈ ಕಳಪೆ ಕಾಮಗಾರಿಗಳ ನೇರ ಕಾರಣಕರ್ತರಾದಂತಹ ಅಮೃತೇಶ್ವರ ವೆಂಕಟರಂಗಶೆಟ್ಟಿ ಅವರನ್ನ ಈ ಕೂಡಲೇ ಅಮಾನತು ಮಾಡಬೇಕು. ಜೊತೆಗೆ ಅಮೃತೇಶ್ವರ ಏನು ಈ ಮಹಾನ್ ಭ್ರಷ್ಟಾಚಾರಿ ಇದ್ದಾನೆ, ಈತ ಕಾರ್ಮಿಕರ ಸೆಸ್ಸನ್ನ ಪಾವತಿ ಮಾಡಿದೀವಿ ಅಂತೇಳಿ ನಮ್ಗೆ 5 ಕೇಟು ಚಲನ್ಗಳನ್ನ ಕೊಡ್ತಾನೆ. ಜೊತೆಗೆ ನಾವು ಯಾವುದೇ ಸೆಸ್ ಹಣವನ್ನ ಕಡಿತಗೊಳಿಸಿಲ್ಲ ಮತ್ತೆ ಪಾವತಿ ಮಾಡಿಲ್ಲ ಅಂತೇಳಿ ಜಂಟಿ ನಿರ್ದೇಶಕರಿಗೆ ಪತ್ರವನ್ನ ಬರೀತಾನೆ. ಇಂತಹ ಅಯೋಗ್ಯರು, ಇಂತಹ ಅವಿವೇಕಿಗಳು ಕೃಷಿ ಇಲಾಖೆಯಲ್ಲಿ ಸೇರ್ಕೊಂಡು ರೈತರಿಗೆ ವಂಚನೆ ಮಾಡ್ತಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಹಾಳಾಗಿರೋದನ್ನ ನೋಡಿದ್ರೆ ಇದು ಸಂಪೂರ್ಣ ಕಳಪೆ ಗುಣಮಟ್ಟ ಅಂತ ಹೇಳಿ ಸಹ ಲೋಕವರದಿಲೂ ಇದೆ. ನಮ್ಮ ಆರೋಪನೂ ಅದೇ ಆಗಿದೆ. ಭ್ರಷ್ಟಾಚಾರಿಗಳೇನು ವೆಂಕಟರಂಗಶೆಟ್ಟಿ ಇದ್ದಾನೆ, ಅವನು ಈ 2 ತಿಂಗಳಲ್ಲಿ ನಿವೃತ್ತಿ ಆಗ್ತಿದ್ದಾನೆ. ಇವನಿಗೆ ಯಾವುದೇ ಎನ್ಒಸಿ ಕೊಡದೇನೆ ಈ ಕೂಡಲೇ ಕೃಷಿ ಇಲಾಖೆಯಿಂದ ಹೊದ್ದು ಆಚೆ ಹಾಕಬೇಕು. ಮತ್ತೆ ಅಮೃತೇಶ್ವರ ಏನಿದ್ದಾನೆ, ಇವನು ಈ ಅಯೋಗ್ಯನು ಸಹ ನಾಲಾಯಕ್ಕಿದ್ದಾನೆ ಕೃಷಿ ಇಲಾಖೆಯಲ್ಲಿ, ಈತನು ಹೊದ್ದು ಆಚೆ ಹಾಕಬೇಕು. ಜೊತೆಗೆ ಮಡಿಕೇರಿಯಲ್ಲಿರುವಂತಹ DS ಸೋಮಶೇಖರ ಆತ ಉಪನಿರ್ದೇಶಕ, ಆ ಅಯೋಗ್ಯನು ಸಹ ಒದ್ದು ಇಲಾಖೆಯಿಂದ ಆಚೆ ಹಾಕಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹವನ್ನ ಮಾಡ್ತಿದ್ದೇನೆ.